ಇನ್ನು ಕಮರ್ಷಿಯಲ್ ಸಿಲಿಂಡರ್ ಶೇಕಡ 70% LPG ಸರಬರಾಜು ಹೆಚ್ಚಳ ಆಗಿದೆ. ಸ್ವಲ್ಪ ಹೋಟೆಲ್ನವರು, ಇಂಡಸ್ಟ್ರಿಯವರು ನಿಟ್ಟುಸಿರು ಬಿಡ್ಬೋದು. ಸ್ಟೀಲ್, ಆಟೋ, ಜವಳಿ ಉದ್ಯಮ ಮತ್ತು ಹೋಟೆಲ್ ಉದ್ಯಮ, ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ನಿಜಕ್ಕೂ ಇದು ಸಂತಸದ ಸಂಗತಿ. ಇದು ಯಾಕಂದರೆ ಈಗ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. 70% LPG ಸರಬರಾಜು ಜಾಸ್ತಿ ಆಗ್ತಾ ಇದೆ. 70%. ಏನು ಸಾಮಾನ್ಯ ಸಂಗತಿಯಾಗಿತ್ತಾ? ಯಾಕಂದರೆ ಸಿಲಿಂಡರ್ಗಳಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಕೇಂದ್ರ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಬಾರ್ದು, ಹೀಗಾಗಿ ಏನು ಅಂದರೆ ಅದರ ನಷ್ಟವನ್ನು ಕೂಡ ತನ್ನ ಮೇಲೆ ಹಾಕ್ಕೊಂಡಿದೆ. ನಂಬರ್ 1. ನಂಬರ್ 2, ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ಒಂದು ಲೆಕ್ಕದಲ್ಲಿ ಈಗ ಗುಡ್ ನ್ಯೂಸ್ ಇದು. ಶೇಕಡ 70%, ಶೇಕಡ 70% LPG ಸರಬರಾಜು ಜಾಸ್ತಿಯಾಗಿದೆ. ಹೋಟೆಲ್ ಉದ್ಯಮ ಆಗಿರ್ಬೋದು, ಈ ಬೇರೆ ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು, ಒದ್ದಾಡ್ತಾ ಇದ್ವು, ಒಂದು ಲೆಕ್ಕದಲ್ಲಿ ನಲುಗಿ ಹೋಗ್ಬಿಟ್ಟಿದ್ವು. ವಾಣಿಜ್ಯ ಸಿಲಿಂಡರ್ ಶೇಕಡ 50ರಿಂದ ಶೇಕಡ 70ಕ್ಕೆ ಹೆಚ್ಚಳ ಆಗಿದೆ. ಇದರರ್ಥ ಇನ್ನು ಸರಬರಾಜು ಸಲೀಸಾಗ್ಬೋದು, ಸುಲಭ ಆಗ್ಬೋದು. ಕೈಗಾರಿಕಾ ವಲಯಕ್ಕೆ ಹೆಚ್ಚುವರಿ ಶೇಕಡ 20% ಮೀಸಲು ಇಡಲಾಗಿದೆ. ಸ್ಟೀಲ್, ಆಟೋ, ಜವಳಿ ಜೊತೆಗೆ ಈ ಹೋಟೆಲ್ ಉದ್ಯಮ ಅದಕ್ಕೂ ಕೂಡ ಆದ್ಯತೆಯನ್ನು ನೀಡಲಾಗುತ್ತೆ. ಶ್ರವಣ್ ನಮ್ಮ ಜೊತೆಗೆ ಇದ್ದಾರೆ, ಆರ್ಥಿಕ ತಜ್ಞರು. ಶ್ರವಣ್ಜಿ, ಗಮನಿಸ್ತಾ ಇದ್ದೀವಿ ನಾವು ಇಲ್ಲಿ 2 ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಲೇಬೇಕು. ಒಂದೇನು ಅಂತಂದರೆ ನೋಡಿ, ಇಂಥ ಕೆಟ್ಟ ಸ್ಥಿತಿಯ ನಡುವೆನೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಅಬಕಾರಿ ಸುಂಕ ಇದೆಯಲ್ಲ, ಎಕ್ಸೈಸ್ ಸುಂಕ, ಅದನ್ನು ಇಳಿಕೆ ಮಾಡಿರುವಂಥದ್ದು ಇದು ಸಾಮಾನ್ಯ ಸಂಗತಿಯಲ್ಲ. ಪೆಟ್ರೋಲ್ದು 13ರಿಂದ 3 ರೂಪಾಯಿಗಳಿದೆ, ಡೀಸೆಲ್ 0. 10 ರೂಪಾಯಿ ಇತ್ತು, ಆ 10 ರೂಪಾಯಿನೂ ಕೂಡ ತೆಗೆದುಹಾಕಲಾಗಿದೆ. ಇದು 0ಕ್ಕೆ ಬಂದಿದೆ. ನಂಬರ್ 1, ಇದು ಬಹಳ ಮಹತ್ವದ ನಿರ್ಧಾರ ಸರ್. ನಿಮಗೆ ಗೊತ್ತಿದೆ ಏನು ಅಂತಂದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸ್ಥಿತಿಗತಿಗಳು ಜಸ್ಟ್ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಎಷ್ಟು ತೈಲ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಅಂತ. ನಾನು ನನ್ನ ಆಸ್ಟ್ರೇಲಿಯಾ ಮಿತ್ರರ ಜೊತೆ ಮಾತಾಡ್ತಾ ಇದ್ದೆ. 1 ಲೀಟರ್ ಪೆಟ್ರೋಲ್ ಬೆಲೆ 230ರಿಂದ 260 ರೂಪಾಯಿ ತನಕ ಹೋಗಿರೋದು ಸಾಮಾನ್ಯ ಸಂಗತಿಯಲ್ಲ. ನಂಬರ್ 1. ಜರ್ಮನಿ 10ರಿಂದ 15%, ಬ್ರಿಟನ್ 10ರಿಂದ 15%, ಕೆನಡಾ 20%, ಅಮೆರಿಕ 20%, ಪಾಕಿಸ್ತಾನ 20%, ಲಾವೋಸ್ 33%, ಈ ನೈಜೀರಿಯಾ ಅವೆಲ್ಲ ಬಿಡಿ 45ರಿಂದ 50%, ವಿಯೆಟ್ನಾಂ, ಫಿಲಿಪೀನ್ಸ್, ಕಾಂಬೋಡಿಯಾ ಇವೆಲ್ಲ 50%, ಕಾಂಬೋಡಿಯಾ ಅಂತೂ 68% ಜಾಸ್ತಿ ಮಾಡಿದೆ. ಅಂಥದ್ರಲ್ಲಿ ನಾವು ಭಾರತೀಯರು ಒಂದು ಲೆಕ್ಕದಲ್ಲಿ ಸೇಫ್. ಏನಂತೀರಿ ಶ್ರವಣ್? ನಮಸ್ಕಾರ. ಬಹಳ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳ್ದಂಗೆ ಬಹಳ ದೇಶಗಳಲ್ಲಿ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಬಹಳ ಜಾಸ್ತಿ ಆಗಿದೆ. ಹತ್ರ 20-25% ಜಾಸ್ತಿನೇ ಆಗಿದೆ. ನಮ್ಮ ಭಾರತ ದೇಶದಲ್ಲೂ ಆಕ್ಚುಲಿ ಈ OMC ಅಂತ ನಾವೇನ್ ಹೇಳ್ತೀವಿ, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ನಮ್ಮ BPCL ಆಗ್ಲಿ, ಇಂಡಿಯನ್ ಆಯಿಲ್ ಆಗ್ಲಿ, ಅವ್ರದ್ದು ಮಾರ್ಜಿನ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಈಗ ಪ್ರೈಸಸ್, ಈ ಪೆಟ್ರೋಲು ಡೀಸೆಲ್ ಪ್ರೈಸಸ್ ಬಂದು ರೆಗ್ಯುಲೇಟೆಡ್ ಅಲ್ವಾ, ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ. ಅದು ಹೆಂಗ್ ಡಿಸೈಡ್ ಮಾಡುತ್ತೆ, ಅದರಲ್ಲಿ ಡ್ಯೂಟೀಸ್ ನ ಹೆಚ್ಚು ಕಮ್ಮಿ ಮಾಡೋ ಮುಖಾಂತರ ಈ ಪ್ರೈಸಸ್ ನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಸಾಧ್ಯ. ಇವಾಗ ರೀಸೆಂಟ್ ಅನೌನ್ಸ್ಮೆಂಟ್ ಏನ್ ಬಂದಿದೆ, ಆ 10 ರೂಪಾಯಿ ಪೆಟ್ರೋಲ್ ಅಲ್ಲಿ ಕಮ್ಮಿ ಆಗೋದಾಗ್ಲಿ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ, ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ಏನ್ ಹೇಳ್ತೀವಿ, ಅದು ಡೀಸೆಲ್ ಅಲ್ಲಿ 0 ಮಾಡೋದಾಗ್ಲಿ, ಇದು ನಮ್ ಗವರ್ಮೆಂಟ್, ಇಂಡಿಯನ್ ಗವರ್ಮೆಂಟ್ ತಗೊಂಡಿರೋ ಡಿಸಿಷನ್. ಏನಕ್ಕೆ ಅಂತಂದ್ರೆ, ಈಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ಇಮಿಡಿಯೇಟ್ ಎಲ್ಲ ಕಡೆ ಇಂಪ್ಯಾಕ್ಟ್ ಬೀಳುತ್ತೆ, ಇನ್ಫ್ಲೇಷನ್. ಯಾಕಂದ್ರೆ ಪೆಟ್ರೋಲ್ ಅನ್ನೋದು ಕಾಮನ್ ಮ್ಯಾನ್, ಎಲ್ರು ನಮ್ಮ ಪಾಪ್ಯುಲೇಷನ್ ಏನಿದೆ ಭಾರತ ದೇಶದಲ್ಲಿ ಎಲ್ರು ಯೂಸ್ ಮಾಡೋ ಅಂತದ್ದು. ಈ ಕಾಮನ್ ಕಮಾಡಿಟಿ ಪ್ರೈಸ್ ಏನ್ ಜಾಸ್ತಿ ಆಗತ್ತೆ, ಅವಾಗ ಇನ್ಫ್ಲೇಷನ್ ಅಂದ್ರೆ ಓವರ್ ಆಲ್ ಪ್ರೈಸಸ್ ಎಲ್ಲಾನು ಜಾಸ್ತಿ ಆಗತ್ತೆ. ಈಗ ಬೇಸಿಕ್ ಕಮಾಡಿಟೀಸ್, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದ್ರೆ ಫುಡ್ ಪ್ರೈಸಸ್ ಜಾಸ್ತಿ ಆಗತ್ತೆ. ಅದೇನ್ ನಾವೇನ್ ಹೇಳ್ತೀವಿ, ರಿಪಲ್ ಎಫೆಕ್ಟ್ ಅಂತ. ಇದರಿಂದ ಬೇರೆ ನೆಸೆಸಿಟೀಸ್ ಪ್ರೈಸಸ್ ಸಹ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟ್ ಈಗ ಇಮಿಡಿಯೇಟ್ ಆಗಿ ಸ್ಟೆಪ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶ್ರವಣ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಸಂಗತಿ.